ನಮ್ಮ ಈ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಡಿ ಕೆ ಶಿ ಅವ್ರನ್ನ ಬದಲಿಸುವಂತೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಹೈಕಮಾಂಡ್ದಲ್ಲಿ. ಯಾಕೆ ಈ ಪ್ರಾರ್ಥನೆ ಅಥವಾ ಕೇಳ್ಕೊಳ್ಳೋದು ಯಾಕೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸ್ಬೇಕಾಗಿದೆ. ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ, ಹೈಕಮಾಂಡ್ ನಮಗೆ ದೇವಸ್ಥಾನ ಇದ್ದ ಹಾಗೆ ಹೈಕಮಾಂಡ್ ಬಳಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಏನಂತೇಳಿ ನಿರ್ಧಾರ ಕೈಗೊಳ್ಳೋದು ನಿಮಗೆ ಬಿಟ್ಟಿದ್ದು, ಅದಕ್ಕೆ ಡಿ ಕೆ ಶಿ ಅವ್ರನ್ನ ಬದಲು ಮಾಡಿದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದೀವಿ ಅಂತೇಳಿ. ಅಂದ್ರೆ ಇಲ್ಲಿ ಸಾಮೋಪಾಯ, ಭೇದೋಪಾಯ, ಜೊತೆಗೆ ದಂಡೋಪಾಯ ಏನು ಉಪಾಯ ಬೇಕಾಗಿದೆ ಎಲ್ಲರೂ ಉಪಯೋಗ ಮಾಡಿಕೊಂಡು ಈ ಒಂದು ಡಿ ಕೆ ಶಿ ಅವರ ಸಮಸ್ಯೆಯನ್ನು ಬದಿಸರಿಸಬೇಕು ಅನ್ನುವಂಥದ್ದು ಒಂದು ಏನಪ್ಪ ಅಂದರೆ ಕಾಂಗ್ರೆಸ್ಸಿನ ಒಂದು ಸಂಘಟನೆಯಲ್ಲ ಅಥವಾ ಒಂದು ಗುಂಪಿನಲ್ಲ ಜೋರ್ದಾರ್ ನಡೀತಾ ಇದೆ. ಇದರ ಅರ್ಥ ಡಿ ಕೆ ಶಿ ಅವರು ಮೌನ ವಹಿಸಿದಾರೆ, ಸುಮ್ಮನೆ ಕುಳಿತಿದ್ದಾರೆ ಅಂತಲ್ಲ, ಅವರು ತಮ್ಮ ಪ್ರಯತ್ನ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಯತ್ನಗಳು ಭಿನ್ನ ಮತಕ್ಕೆ ದಾರಿ ಆಗದಂಗೆ ಅವರೆಲ್ಲ ಬಗೆಹರಿದ್ರೆ ಭಾಳ ಉತ್ತಮ. ಇಲ್ಲಪ್ಪ ಅಂತಂದ್ರೆ ಈ ಒಂದು ಭಿನ್ನ ಮತ ದೊಡ್ಡದಾಗೆ ನಾಳೆ ಕಾಂಗ್ರೆಸ್ಸನ್ನು ಒಡೆಯುವ ಪ್ರಸಂಗ ನಿಲ್ಲಿಸಬಾರ್ದು ಅನ್ನೋದು ಕಟ್ಟ ಕಾಂಗ್ರೆಸ್ಸಿಗರ ಒಳಗಿನ ಮನಸ್ಸಿನ ಮಾತು. ಅದರಲ್ಲೂ ಅಧಿಕಾರದಲ್ಲಿ ಇದ್ದೀವಿ ನಾವೀಗ, ಮತ್ತು ಇದು ಕಳ್ಕೊಂಡು ಮತ್ತೆ ಮರಳಿ ಪಡ್ಕೊಳ್ಳೋದು ಭಾಳ ಕಷ್ಟದ ಅನ್ನೋಂಥ ಭಯನೂ ಅವ್ರಿಗೆ ಕಾಡ್ಲಿಕ್ಕತ್ತದ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಒಂದು ಜಾಣ ನಡೆಯನ್ನಿಟ್ಟ ನಾವು ಪ್ರತಿಕ್ರಿಯೆ ನೀಡುವುದಿಲ್ಲ ವಿವಾದದ ಬಗ್ಗೆ ಅಂತೇಳಿ ಈ ಒಂದು ವಿವಾದವನ್ನು ತಣ್ಣಗೆ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಮಾಡುವ ಯತ್ನದಲ್ಲಿದ್ದಾರೆ. ಆದರೆ ಇದನ್ನು ನಮ್ಮ ಈ ದಲಿತ ಸಚಿವರು ಇಲ್ಲ ಇದು ನಮ್ಮ ಲಾಸ್ಟ್ ಲೈಫಾ, ನಾವು ಇದರಲ್ಲಿ ಏನಾದ್ರು ಮಾಡಲೇಬೇಕು ಅಂತೇಳಿ, ಅದರಲ್ಲೂ ಪರಮೇಶ್ವರ್ ಅವರಿಗೆ ಮೊದಲಿಂದನೂ ಈ ಚೀಫ್ ಮಿನಿಸ್ಟರ್ ಹುದ್ದೆ ಮೇಲೆ ಕಣ್ಣು ಈ ಹಿಂದೆ ಆಗ್ಬೇಕಂತ ಮಾಡಿದರು. 2013 ಆಗಿರಲಿಲ್ಲ, ಈ ಸಲ ಅದನ್ನು ಆಗಲೇಬೇಕು ಅಂತ ಒಂದು ಹಠಕ್ಕೆ ಬಿದ್ದಿದ್ದಾರೆ ಕಾಣ್ತದೆ. ನೋಡೋಣ ಏನಾಗ್ತದೆ. ಪರಮೇಶ್ವರ್ ಅವರು ಯಶಸ್ವಿ ಆಗ್ತಾರೋ, ಕೆ ಎನ್ ರಾಜಣ್ಣವ್ರು ಯಶಸ್ವಿ ಆಗ್ತಾರೋ, ಇಬ್ಬರು ಯಾರಾದರೂ ಅವರೇ ಯಶಸ್ವಿ, ಏನು ಸತೀಶ್ ಅವರು ಆಗ್ತಾರೋ, ಇಲ್ಲ ಡಿ ಕೆ ಶಿ ಅವರು ಹೊಸ ಬಾಂಬನ್ನು ಹೋಗಿದ್ದಾರೋ, ನೋಡೋಣ ನಾವು ನೀವು ಅಂತ ಹೇಳ್ತಾ ಈ ಭಿನ್ನ ಮತ ಪಕ್ಷವನ್ನು ಇನ್ನಷ್ಟು ವೀಕ್ ಮಾಡೋದಿರಲಿ ಅನ್ನೋದು ಕಟ್ಟ ಕಾಂಗ್ರೆಸ್ಸಿಗರ ಮನದಾಳದ ಮಾತು ಬಿಟ್ಟಿದ್ದು ಇನ್ನೊಬ್ಬರಿಗೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಸಾಕ್ಷಾತ್ಕಾರ.